ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB NTPC ಮತ್ತು ಗ್ರೂಪ್ ಡಿ ಜಿಕೆ ವಿಜ್ಞಾನದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಕುರಿತು ಟಾಪ್ 20 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಪಾರ್ಟ್ 3 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ ಜಿಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಭಾರೀ ನೀರಿನ ಆಳ್ವಿಕ ತೂಕ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 20 ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರೀ ನೀರಿನ ಆಳ್ವಿಕ ತೂಕ ಬಂದ್ಬಿಟ್ಟು 20 ಆಗಿರುತ್ತೆ ಫ್ರೆಂಡ್ಸ್. ಪ್ರಶ್ನೆ 2, ಈ ಕೆಳಗಿನ ಯಾವ ಘರ್ಷಣೆಯು ಸ್ವಯಂ ಹೊಂದಾಣಿಕೆ ಬಲವನ್ನು ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಸ್ಥಾಯಿ ಘರ್ಷಣೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಸ್ಥಾಯಿ ಘರ್ಷಣೆ ಬಂದ್ಬಿಟ್ಟು ಇದು ಕೆಳಗಿನಲ್ಲಿ ಸ್ವಯಂ ಹೊಂದಾಣಿಕೆ ಬಲವನ್ನು ಹೊಂದಿರತಕ್ಕದ್ದು ಆಗಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 3, ಅಮೃತಶಿಲೆಯ ರಾಸಾಯನಿಕ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು CaCO3 ಅಂತ ಹೇಳ್ಬೋದು ಫ್ರೆಂಡ್ಸ್. CaCO3 ಬಂದ್ಬಿಟ್ಟು ಇದು ಅಮೃತಶಿಲೆಯ ರಾಸಾಯನಿಕ ಸೂತ್ರ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 4, ಕೆಳಗಿನ ಯಾವ ಅನಿಲವು ಸುಣ್ಣದ ನೀರನ್ನು ಹಾಲಿನಂತೆ ಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ CO2 ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಫ್ರೆಂಡ್ಸ್. ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಟ್ಟು ಇದು ಸುಣ್ಣದ ನೀರನ್ನು ಹಾಲಿನಂತೆ ಮಾಡುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5, ಕೆಳಗಿನ ಯಾವ ಅನಿಲಗಳು ಜೈವಿಕ ಅನಿಲ ಸ್ಥಾವರದಲ್ಲಿ ಉತ್ಪತ್ತಿಯಾಗುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ CO ಅಂತ ಹೇಳ್ಬೋದು ಫ್ರೆಂಡ್ಸ್. ಈ CO ಅಂದರೆ ಕಾರ್ಬನ್ ಬಂದ್ಬಿಟ್ಟು ಇದು ಜೈವಿಕ ಅನಿಲಗಳ ಸ್ಥಾವರಗಳಲ್ಲಿ ಇದು ಉತ್ಪತ್ತಿ ಆಗುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 6, ಪೆನ್ಸಿಲಿನ್ ಅನ್ನು ಇದರಿಂದ ಕಂಡುಹಿಡಿಯಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಶಿಲೀಂಧ್ರಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಪೆನ್ಸಿಲಿನ್ ಇದನ್ನು ಶಿಲೀಂಧ್ರದಿಂದ ಕಂಡುಹಿಡಿಯಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 7, ಬಿಳಿ ನಾರುಗಳು ಯಾವುದರಲ್ಲಿ ಹೇರಳವಾಗಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸ್ನಾಯು ರಜ್ಜು ಅಂತ ಹೇಳ್ಬೋದು ಫ್ರೆಂಡ್ಸ್. ಸ್ನಾಯು ರಜ್ಜು ಬಂದ್ಬಿಟ್ಟು ಇದು ಬಿಳಿ ನಾರುಗಳಲ್ಲಿ ಅತಿ ಹೇರಳವಾಗಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8, ದಂಡಕಾಂತದ ಮಧ್ಯಭಾಗದಲ್ಲಿರುವ ಕಾಂತೀಯತೆ ಏನಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 0 ಅಂತ ಹೇಳ್ಬೋದು ಫ್ರೆಂಡ್ಸ್. ದಂಡಕಾಂತತೆಯಲ್ಲಿ ಮಧ್ಯಭಾಗದಲ್ಲಿ ಕಾಂತತೆ ಬಂದ್ಬಿಟ್ಟು ಇದು ಶೂನ್ಯವಾಗಿರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 9, ಗಾಳಿಯು ಯಾವುದಕ್ಕೆ ಉದಾಹರಣೆಯಾಗಿದೆ? ಈ ಗಾಳಿಯು ಬಂದ್ಬಿಟ್ಟು ಇದು ಆಪ್ಷನ್ ನಂಬರ್ ಎ ಪ್ಯಾರಾಮ್ಯಾಗ್ನೆಟಿಕ್ ವಸ್ತು ಅಂತ ಹೇಳ್ಬೋದು ಫ್ರೆಂಡ್ಸ್. ಗಾಳಿ ಬಂದ್ಬಿಟ್ಟು ಇದು ಪ್ಯಾರಾಮ್ಯಾಗ್ನೆಟಿಕ್ಗೆ ಉದಾಹರಣೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 10, ಕೆಳಗಿನ ಯಾವ ಅನಿಲವನ್ನು ಅನಾಮಿಕ ಅನಿಲ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕ್ಸೆನಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕ್ಸೆನಾನ್ ಬಂದ್ಬಿಟ್ಟು ಇದು ಅನಾಮಿಕ ಅನಿಲ ಅಂತೆ ಪ್ರಸಿದ್ಧಿಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 11, ಆಮ್ಲಜನಕ ಸಹಿತ ಉಸಿರಾಟದ ಪ್ರಕ್ರಿಯೆಯಲ್ಲಿ ಅಂತಿಮ ಉತ್ಪನ್ನವೆಂದರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ CO2+H2O. CO2+H2O ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಮ್ಲಜನಕದ ಉಸಿರಾಟದ ಅಂತಿಮ ಕ್ರಿಯೆ ಉತ್ಪನ್ನ ಇದೇ ಆಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 12, ಕೆಳಗಿನವುಗಳಲ್ಲಿ ಯಾವುದು ಕಾಂಡ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಶುಂಠಿ ಬಂದ್ಬಿಟ್ಟು ಇದು ಕೆಳಗಿನಲ್ಲಿ ಕಾಂಡವನ್ನು ಹೊಂದಿರುವುದು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 13, ಕೆಳಗಿನಗಳಲ್ಲಿ ಯಾವುದು ಸುತ್ತಮುತ್ತಲಿನ ಶಬ್ದವನ್ನು ಸಂಗ್ರಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಿವಿಯ ಹಾಲೆ ಬಂದ್ಬಿಟ್ಟು ಇದು ಸುತ್ತಮುತ್ತಲಿನ ಶಬ್ದವನ್ನು ಸಂಗ್ರಹಿಸತಕ್ಕದ್ದು ಆಗಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 14, ಕೆಳಗಿನ ಯಾವ ಪದವು ಧ್ವನಿ ತರಂಗದ 2 ಸತತ ಸಂಪೀಡನಗಳ ನಡುವಿನ ಅಂತರಂಗವನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ತರಂಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ತರಂಗಾಂತರ ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಇದು ಧ್ವನಿ ತರಂಗದ 2 ಸತತ ಸಂಪೀಡನಗಳ ನಡುವಿನ ಅಂತರವನ್ನು ಸೂಚಿಸುವುದು ಆಗಿದೆ ಫ್ರೆಂಡ್ಸ್. ಅದಕ್ಕೆ ತರಂಗಾಂತರ ಅಂತ ಕರೀತಾರೆ ಫ್ರೆಂಡ್ಸ್. ತರಂಗಾಂತರ ನೋಡಿ ಫ್ರೆಂಡ್ಸ್ ಅದೇ. ಪ್ರಶ್ನೆ 15,
ಕೆಳಗಿನವುಗಳಲ್ಲಿ ಯಾವುದು ತೇಲುವಂತೆ ಮಾಡಲು ಜಲಸಸ್ಯಗಳಿಗೆ ತೇಲುವಿಕೆಯನ್ನು ಒದಗಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಅರೆಂಚೇಮ ಅಂತ ಹೇಳ್ಬೋದು ಫ್ರೆಂಡ್ಸ್. ಅರೆಂಚೇಮ ಬಂದ್ಬಿಟ್ಟು ಇದು ತೇಲುವಂತೆ ಮಾಡಲು ಜಲಸಸ್ಯಗಳಿಗೆ ತೇಲುವಿಕೆಯನ್ನು ಒದಗಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 16. ಫ್ಲೆಮಿಂಗ್ನ ಬಲಗೈ ನಿಯಮದ ತೋರು ಬೆರಳು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಾಂತಕ್ಷೇತ್ರದ ದಿಕ್ಕನ್ನು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಫ್ಲೆಮಿಂಗ್ನ ಬಲಗೈ ನಿಯಮ ಬಂದ್ಬಿಟ್ಟು ತೋರು ಬೆರಳು ಇರ್ತದಲ್ಲ ಫ್ರೆಂಡ್ಸ್, ಅದು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು ಆಗಿರುತ್ತೆ ಫ್ರೆಂಡ್ಸ್. ಮತ್ತು ಮಧ್ಯದ ಬೆರಳು ಬಂದ್ಬಿಟ್ಟು ಇದು ವಿದ್ಯುತ್ತನ್ನು ಸೂಚಿಸುತ್ತದೆ. ಮತ್ತು ಹೆಬ್ಬೆರಳು ಬಂದ್ಬಿಟ್ಟು ಇದು ಬಲವನ್ನು ಸೂಚಿಸುವುದು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 17. ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತದ ಪ್ರಾಣಿ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೊಲ ಬಂದ್ಬಿಟ್ಟು ಇದು ಶೀತ ರಕ್ತದ ಪ್ರಾಣಿ ಆಗಿರುವುದಿಲ್ಲ ಫ್ರೆಂಡ್ಸ್. ಪ್ರಶ್ನೆ 18. ಮಾನವನ ದೇಹದಲ್ಲಿ ಪ್ರೋಟೀನ್ ಜೀರ್ಣಕ್ರಿಯೆಯು ಯಾವ ಅಂಗಗಳಲ್ಲಿ ಪ್ರಾರಂಭವಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹೊಟ್ಟೆಯಲ್ಲಿ ಮೊದಲು ಪ್ರೋಟೀನ್ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 19. ರಬ್ಬರನ್ನು ವಲ್ಕನೈಸಿಂಗ್ ಮಾಡಲು ಬಳಸುವ ಪ್ರಾಥಮಿಕ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಗಂಧಕ ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಸಲ್ಫರ್ ಡೈಆಕ್ಸೈಡ್ ಇದು ರಬ್ಬರನ್ನು ವಲ್ಕನೈಸಿಂಗ್ ಮಾಡಲು ಬಳಸುವ ಪ್ರಾಥಮಿಕ ವಸ್ತು ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 20. DNA ಫಿಂಗರ್ ಪ್ರಿಂಟಿಂಗ್ ಬೆರಳಚ್ಚನ್ನು ಪಿತಾಮಹ ಯಾರು? ಅಂದರೆ DNA ಪ್ರಿಂಟಿಂಗ್ ಬೆರಳಚ್ಚಿನ ಪಿತಾಮಹ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಅಲೆಕ್ ಜೆಫ್ರಿಸ್ ಬಂದ್ಬಿಟ್ಟು ಇವನು DNA ಫಿಂಗರ್ ಪ್ರಿಂಟಿಂಗ್ ಬೆರಳಚ್ಚಿನ ಪಿತಾಮಹ ಆಗಿರ್ತಾನೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಫ್ರೆಂಡ್ಸ್ DNA ಪ್ರಿಂಟಿಂಗ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.